ಅವಳಿಗೆ ಸುಸ್ತಾಗ್ತಿದೆ ಅಂತೆ, ಸೊ ಇವಾಗ ಮೈಕ್ ಕೊಡ್ತಾ ಇದೀನಿ. ಸೊ ಓಕೆ, ರಿಲ್ಯಾಕ್ಸ್. ಬ್ರೇಕಿಂಗ್ ನ್ಯೂಸ್ ಹೀಗೂ ಉಂಟೆ. ಹಲೋ ಗೈಸ್, ಇದೇ ಅವಸ್ಥೆ ಮಾಡಿರೋದು. ಓಕೆ, ಸೊ ಫ್ಯಾಮ್, ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ಮೋಸ್ಟ್ ಆಲ್ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಈ ವಿಡಿಯೋ ಮಾಡಿರೋದು ಇಟ್ ವಾಸ್ ನಾಟ್ ಲೈಕ್ ಯಾರನ್ನೋ ಒಬ್ರನ್ನ ಡಿಗ್ರೇಡ್ ಮಾಡ್ಬೇಕು, ಇಲ್ಲ ಏನೋ ಒಂದು ಪಾಯಿಂಟ್ ಔಟ್ ಮಾಡ್ಬೇಕು ಅಂತ ಮಾಡಿಲ್ಲ. ಇಟ್ ವಾಸ್ ಜಸ್ಟ್ ಅನ್ ಇನ್ಸಿಡೆಂಟ್ ಇನ್ ಹಾರ್ ಹಾಸ್ಟೆಲ್. ಅದನ್ನ ಮಾತಾಡ್ತಾ ಹಂಗೆ ಕಾನ್ಸೆಪ್ಟ್ ಬಿಲ್ಡ್ ಆಯ್ತು. ಸೊ ಅದೊಂದು ಕಂಟೆಂಟ್ ಆಗಿ ಕನ್ವರ್ಟ್ ಆಗಿದೆ ಅಷ್ಟೇ. ಸೊ ವಿತೌಟ್ ಗೆಟಿಂಗ್ ಡಿಲೇ, ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಗೈಸ್, ಏನ್ ಗೊತ್ತಾ, ನಮ್ ಹಾಸ್ಟೆಲ್ ರೂಮ್ ಅಲ್ಲಿ ಇಲ್ಲಿ ಸಿಗಾಕೊಂಡಿದೆ. ಇಷ್ಟು ದಿನ ನನ್ ಬ್ಯಾಗ್ ನ ಕಚ್ಚಿ ಎಲ್ಲಾ ಹಾಳ್ ಮಾಡ್ಬಿಟ್ಟಿದೆ. ಇವಾಗ ಅದನ್ನ ಓಡ್ಸಕ್ಕೆ ಅಂತ ನಿಂತಿದೀವಿ. ಎಷ್ಟು ಪರದಾಡ್ತಿದೀವಿ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಗ್ತಾ ಬರ್ತೈತೆ, ಇನ್ನ ಸಿಕ್ಕಿಲ್ಲ ನಮ್ಗೆ. ಇದು ನಮ್ಮ ರೂಮಿನ ಅವಸ್ಥೆ. ಇದು ನಮ್ಮ ಗಿರಿಯಮ್ಮನ ಅವಸ್ಥೆ. ಇದು ನೋಡ್ರಿ ರಕ್ಷಿತನ ಅವಸ್ಥೆ. ಇವಳು ಅಕ್ಕ ತೆಗಿಯಕ್ಕ ಇಲ್ಲಿದ್ರೆ ಬರ್ತೀನಿ ಅಂದವಳು ಎಗ್ರಾಡ್ತಾವಳ ಆಗ್ಲಿಂದ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಅಂಡ್ ವಿ ಸ್ಟಿಲ್ ಕುಡ್ ನಾಟ್ ಫೈಂಡ್ ಇಲಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗಿರಿಯಮ್ಮ? ಅನಿಸುತ್ತಿದೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಕೀರ್ತನ? ಮಾತೇ ಇಲ್ಲ. ನನ್ಗೂ ಆಗ್ತೈತೆ, ಭಯ ಆಗ್ತೈತೆ. ನೆನ್ನೆ ರಾತ್ರಿ ಚಾಟ್ ಜಿಪಿಟಿ ಕೇಳಿದೆ ಹೌ ಟು ಲಾಸ್ ವೇಟ್ ಅಂತ. ಇವಾಗ ಹೆಲ್ಪ್ ಮೀ, ಇನ್ನ ಟೈಮ್ ಐತಲ್ಲ, ನಾವ್ ಯಾಕೆ ಇಲಿ ಪಾಷಾಣ ತಂದ್ ಚಕ್ಲಿಗೆ ಹಾಕಿ ಇಡ್ಬಾರ್ದು? ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಚಕ್ಲಿ ವೇಸ್ಟ್ ಆಗುತ್ತೆ ಅಂತ. ಯಪ್ಪ, ಇಲ್ಲ ಇದೆ, ಇದೆಯಾ? ನೋಡ್ದೆ ನಾನು, ಬಟ್ ಇಲ್ಲ ಇದೆ, ಕೆಳಗಡೆ ಹೋಗಿಲ್ಲ. ಅದು ಇಲ್ಲ ಅದು ನೀನು ನೋಡಿಲ್ಲ. ಅವಕ್ಕ ಲಾಗ್ ಮಾಡೋದ್ರೊಳಗೆ ನೀನು ದಯವಿಟ್ಟು ಯಾರಾದ್ರೂ ಕಾಪಾಡಿ ನನ್ನ, ನಮ್ಮ ರೂಮಿನ ಅವಸ್ಥೆ ಅನ್ನ ನೋಡಿ. ಇವ್ರಿಬ್ರಿಗೆ ನಾಡಿದ್ ಎಕ್ಸಾಮ್ ಐತೆ. ಅವ್ರ ಅನ್ಕೊಂತಾರ ಯಾಕಾದ್ರೆ ಇವಕ್ಕ ಬ್ಯಾಗ್ ತೆಗಿತ್ತು, ಅಲ್ಲೇ ಆರಾಮಾಗಿತ್ತು ಅಂತ. ಐ ರಿಯಲಿ ಶೋ ಯು ನನ್ ಬ್ಯಾಗ್ ಏನಾಗಿದೆ. ಫಸ್ಟ್ ಇದೊಂದ್ ಸ್ವಲ್ಪ ಅವಸ್ಥೆ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ಶೋ ಹೆಂಗ್ ಕಚ್ಚೈತೆ ಅನ್ನೋದು ತೋರಿಸ್ತೀನಿ. ಏನ್ ಗೊತ್ತಾ, ನಾನ್ ಬ್ಯಾಗ್ ತೆಗಿಯಕ್ ಹೋಗ್ತೀನಿ, ದಿಸ್ ಇಸ್ ಮೈ ಬ್ಯಾಗ್ ಅಂದ್ರೆ ಇಲ್ಲಿಂದ ನೀಟಾಗಿ ಹಿಂಗ್ ಪೀಪ್ ಮಾಡ್ಬಿಟ್ಟು ವಾಪಸ್ ಹೋಯ್ತು. ನಾನ್ ಎಗ್ರಕೊಂಡು ಏನೋ ಹೊಡೆದಂಗಾಯ್ತು. ಇವ್ರೆಲ್ಲ ನೀನ್ ತೆಗಿ ಬರ್ತೀನಿ ನಾನು ಅಂತ ಅಂದ್ರೆ ಯಾರು ಬಂದಿಲ್ಲ. ನೋಡ್ದೆ ಜಂಪು, ನಾನ್ ಒಂದೇ ಹೆಂಗ್ ಇಲ್ಲಿ ನಿನ್ ಮೇಲೆ ಆರ್ತು ಅನ್ಸುತ್ತಲ್ವಾ? ಸೀದಾ ಅಲ್ಲಿಗೆ ಕಾಲಿಗೆ ಕ್ರೇಜಿ. ಇನ್ನ ಫನ್ ತೋರಿಸ್ತೀನಿ ರೀ ನಿಮ್ಗೆ. ಅವಳಿಗೆ ಸುಸ್ತಾಗ್ತಿದೆ ಅಂತೆ, ಸೊ ಇವಾಗ ನಾವೊಂದ್ ಜಾಬ್ ಮಾಡೋಣ. ಏನ್ ಗೊತ್ತಾ, ಗಿರಿ ನಿನ್ ಕೆಳಗಡೆ ಇರ್ಕೋ, ನಾನ್ ಮೇಲೆ ಇಟ್ಕೊಂತೀನಿ, ಮೇಲೆ ನಾನು ಹೊಡ್ಕೊತೀನಿ. ಏನು ನಾನು ನನ್ನ ಕಾದು ಬರ್ತದೆ, ಸುಮ್ನೆ ಹೇಳ್ಬಿಡು, ಇಲ್ಲ ಹಿಂದ ಸರ್ಕಾತ ಅವಾಗ ನಾನು ಹಿಂದ ತಿರ್ಗ ನೋಡ್ ಅದ್ ನನ್ ಕಾಲು ಹಿಂಗ್ ಇಬ್ರದ್ರೊಳಗ್ ನಾನು ಇಲ್ಲ ಆರಾಮದ ಅವಾಗ ಕಾಲಿ ಕೆಳಸಿಲ್ಲ. ಅದೇನೋ ಅಂತಾರಲ್ಲ, ವಾಟ್ ಇಸ್ ದಟ್, ಅಡ್ಡಲ್, ಅದೇನದು ಅಡ್ಡಲ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ ಅಲ್ಲ, ಅದೇನೋ ಏನೋ ಕಂಪ್ಲೀಟ್ಲಿ ಭಯದಾಗ ಗಾಂಡ್. ಇವಳು ಆಕ್ಚುಲಿ ಏನ್ ಗೊತ್ತಾ, ಬಾಕ್ಸ್ ಅಲ್ಲಿ ಇತ್ತು, ನೀಟಾಗಿ ಕಳಿಸ್ಬೋದಿತ್ತು. ಇವಳು ಕುತ್ಕೊಂಡು ಹಿಂಗ ಹೆಂಗ್ ತಳ್ತಾವಳ, ಅದೇ ಎಗ್ರಿಕಂಡ್ ಒಳಗಡೆ ಬಂದಿದ್ದಿಲ್ಲ ಅಂದ್ರೆ ಹೋಗಿಡ್ಬೋದಿತ್ತು ಇಷ್ಟೊತ್ತಿಗೆ. ಓಕೆ ಬರ್ತಿತ್ತು ಅಂತ ನಾನು ಆಸೆ ಗಿರಿ, ಸರಿ ಗಿರಿ. ನೋಡ್ದೇನೆ, ನೋಡ್ದ ಓಕೆ ಗಿರಿ, ಯಾರ್ಗದಾರ
ಸೊ ಫೈನಲಿ ಎಲ್ಲರೂ ಸುಸ್ತಾಗ್ಬಿಟ್ರು. ಫೈನಲಿ ವಿ ಆರ್ ಗಿವಿಂಗ್ ಅಪ್. ಆದ್ರೆ ಇಲ್ಲಿಂದ ನಮ್ ದೊಡ್ಡ ಬದುಕನ್ ಸರ್ವರ್ ಆಯ್ತಾ ಐತೆ ಇಲ್ಲಿ. ಅಯ್ಯೋ ಇವಳು ನೋಡಿ ಅಕ್ಕ ಸಿಗೋದಿಲ್ಲ ಬಿಡಿ ಇವತ್ತು. 4 ದೈತ್ಯ ಮನುಷ್ಯರು ಇಷ್ಟಿಕ್ಕು ಇಲ್ಲಿಗೆ ಎದ್ರಿ ನೀರಾಗಿದ್ದಾರೆ. ಓಕೆ, ಬ್ರೇಕಿಂಗ್ ನ್ಯೂಸ್, ತಿಪಟೂರು ಪ್ರಕಟಣೆ. ಮೂತಿ ಮುಂದೆ ಇಲ್ಲಿ ನಿಮಗೆ ಕೇಳಿಸ್ತಿರ್ಬೋದು ನಾವು ಮಾತಾಡ್ತಿರೋದು. ನಮ್ಮ ಗಿರಿ, ನಮ್ಮ ಪ್ರತಿನಿಧಿ ಗಿರಿಯಮ್ಮ ಮಾತಾಡ್ತಾರೆ. ಇವಾಗ ಒಂದು ಹಾಸ್ಟೆಲ್ನಲ್ಲಿ ಏನು ಒಂದು ವಿಚಾರ ನಡೀತಾ ಇದೆ, ಏನೋ ಒಂದು ವಿದ್ಯಾರ್ಥಿಗಳು ಯಾವ ರೀತಿ ಪದಾರ್ಥಾರೆ ಅನ್ನೋದನ್ನ ಗಿರಿಯಮ್ಮ ಈ ಕಡೆ ಕ್ಯಾಮ್ರಾ ಕಡೆ ತಿರ್ಕೋಣ, ಅದು ಮಾತಾಡು. ಕ್ಯಾಮ್ರಾಮನ್ ಹಿಂಗೆಲ್ಲ ಹಾಕ್ಬಿಡ ನೀನು ಅಸಹ್ಯವಾಗಿ. ಸಾಕಾಗಿದೆ. ಫೈನಲಿ ದ ಶೂಟ್ ಇಸ್ ರೆಡಿ. ಇವಾಗ ಎಲ್ಲರೂ ರೆಡಿ ಆಗಿದ್ದಾರೆ. ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಪೊಸಿಷನ್ ತಗೊಂಡಿದ್ದಾರೆ. ಮೈಕ್ ಎತ್ಕಳೆ, ಪೊರ್ಕೆ ಎತ್ಕಳೆ. ಹಣ್ಣು ಹಾ, ಮೈಕ್ ಕೊಡ್ತಾ ಇದೀನಿ. ಸೊ ರೆಡಿ. ಇವಾಗ ದಿ ರಿಯಲ್ ಆಕ್ಚುಯಲ್ ಕಾನ್ಸರ್ಟ್ ಸ್ಟಾರ್ಟ್ಸ್. ಹೀಗೂ ಉಂಟೆ ಒಂದು ಹಾಸ್ಟೆಲ್ ನಲ್ಲಿ ಕಂಡಿದ್ದಾದರೂ ಏನು, ಅದನ್ನ ನೀವು ನೋಡ್ಕೋಬೇಕಾ? ಬ್ರೇಕ್ ನ ನಂತರ ತೆರಳಿ. ವೆಲ್ಕಮ್ ವೀಕ್ಷಕರೇ, ಜಿಕೆ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಯಾವ ವಿಚಾರವನ್ನ ಮಾತಾಡಕ್ ಬಂದಿದೀವಿ ಅಂತಂದ್ರೆ, ನಾವು ಒಂದು ಹಾಸ್ಟೆಲ್ ನಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಯಾವ ರೀತಿ ಕಷ್ಟವನ್ನ ಅನುಭವಿಸ್ತಿದ್ದಾರೆ ಅಂತ ಒಂದು ವಿಚಾರವನ್ನ ನಿಮ್ಮ ಮುಂದೆ ತೆರೆದಿಡ್ಬೇಕು ಅಂತ ನಾನು ಬಂದಿದ್ದೀನಿ. ಸೊ ನಮ್ಮ ಪ್ರತಿನಿಧಿ ಗಿರಿಯಮ್ಮ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲೇನೋ ಒಂದು ನಡೀತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನೇರವಾಗಿ ತೋರ್ಸಕ್ ಹೋಗ್ತಿದ್ದಾರೆ. ಸೊ ನಮ್ಮ ಪ್ರತಿನಿಧಿ ಗಿರಿಯಮ್ಮವನ್ನ ಮಾತಾಡ್ತಾರ. ಗಿರಿಯಮ್ಮ, ಕನೆಕ್ಟ್ ಮಾಡಿ ಗಿರಿಯಮ್ಮಗೆ. ಹಲೋ ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಹಲೋ ಹಲೋ ಹಾ ಗಿರಿ, ಗಿರಿ ನಮ್ಮ ಪ್ರತಿನಿಧಿ ಗಿರಿಯಮ್ಮ ಅವರು ಮಾತಾಡ್ತಿದ್ದಾರೆ. ಇವಾಗ ಅವರ ಒಂದು ಪ್ರಶ್ನೆಗಳನ್ನ ಕೇಳೋ ಮುಖಾಂತರ ಅಲ್ಲಿ ಒಂದು ಯಾವ ಜಾಗದಲ್ಲಿ ಯಾವ ರೀತಿ ಒಂದು ಅವ್ಯವಸ್ಥೆ ನಡೆದಿದೆ ಅನ್ನೋದನ್ನ ನೀವು ನೋಡ್ಬೋದಾಗಿದೆ. ಪ್ರತಿನಿಧಿ ಗಿರಿ. ಹಾ ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಗಿರಿ. ಹಾ ಮೇಡಮ್. ಪ್ರತಿನಿಧಿ ಗಿರಿ ಅವರು ಇವಾಗ ನಿಮಗೆ ವೀಕ್ಷಕರೇ ನಿಮ್ಗೆ ಏನು ಒಂದು ವಿಚಾರಗಳನ್ನ ತೆರೆದಿಡ್ತಾ ಹೋಗ್ತಾರೆ ಅಂದ್ರೆ ನೀವು ನೋಡ್ಬೋದಾಗಿದೆ. ಗಿರಿ, ಪ್ರತಿನಿಧಿ ಗಿರಿ. ಹಾ ಮೇಡಮ್, ಕೇಳಿಸ್ತಿದೆ, ಹೇಳಿ. ಅಲ್ಲಿ ಒಂದು ಮೇಲ್ವಿಚಾರಕರು ಯಾರಾದ್ರೂ ಇದ್ರೆ ಅವರ ಹತ್ರ ಮಾತಾಡ್ಸ್ಬೋದಾ ನೀವು? ವೀಕ್ಷಕರಿಗೆ ಏನು ಒಂದು ವ್ಯವಸ್ಥೆಯಲ್ಲಿ ಹೇಗಿದೆ ಅನ್ನೋದನ್ನ ತೋರಿಸ್ಬೇಕಾಗಿದೆ ನೀವು. ಹಾ ಮೇಡಮ್, ಖಂಡಿತ ತೋರಿಸ್ಬೋದು. ಅಲ್ಲಿನ ಮೇಲ್ವಿಚಾರಕರು ನಮ್ಮ ಹತ್ರನೇ ಇದ್ದಾರೆ. ಅವ್ರ ಹತ್ರ ಮೈಕ್ ಕೊಡ್ತೀವಿ, ನೋಡಿ ಏನ್ ಮೇಲ್ವಿಚಾರಕರು ಏನ್ ಮಾತಾಡ್ತಾರೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ಳಿ. ಕ್ವಶನ್ ಏನು ಹೇಳಿ. ಅದೇ ಈಗಿನ ಈ ಹಾಸ್ಟೆಲಿನ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಕ್ ಬಂದಿದ್ವಿ. ಈ ವ್ಯವಸ್ಥೆನ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು? ಯಾಕೆ ಈ ತರ ಚೆಲ್ಲಾಪಿಲ್ಲಿ ಆಗಿದೆ ವಸ್ತುಗಳು ಏನು? ಆ ಒಂದು ಇಲಿಯಿಂದ ನೀವು ಎಷ್ಟು ಸಫರ್ ಪಟ್ಟಿದ್ದೀರಾ? ಎಷ್ಟೋ ದಿನಗಳ ಕಾಲ ನೀವು ನಿದ್ದೆ ಇಲ್ವಂತೆ, ಹೌದಾ ಮೇಡಮ್? ನಾನೇನ್ ಸಫರ್ ಪಟ್ಟಿಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಮನೇಲಿ ಮಲ್ಕೊಳ್ತೀನಿ. ನಾವ್ ನೀವ್ ಸಫರ್ ಪಟ್ಟಿದ್ದೀರಾ ಅಂತ ಹೇಳ್ತಿಲ್ಲ, ಇಲ್ಲಿನ ಮಕ್ಕಳು ಅಂದ್ರೆ ನಿಮ್ ಮಕ್ಕಳು ಸಫರ್ ಪಟ್ಟಿದಾರಂತೆ, ಅದ್ರ ಬಗ್ಗೆ ಹೇಳಿ. ಇಲ್ಲಿ ಕಾನ್ಸೆಪ್ಟ್ ಅನ್ನೋದು ಹಿಂದೆನೂ ಇರ್ಲಿಲ್ಲ, ಇವಾಗ ಬಂದಿರೋದಕ್ಕೆ ಕಾರಣ ಇಲ್ಲಿನ ವಿದ್ಯಾರ್ಥಿಗಳು. ಒಂದ್ ರೂಮ್ ಅಲ್ಲಿ ಮೇಡಮ್ 10 to 12 ಮೆಂಬರ್ಸ್ ಇರ್ತಾರೆ. ಲಗೇಜ್ ಒಂದಲ್ಲ ಎರಡಲ್ಲ, ಒಬ್ಬೊಬ್ರು 5-5 ಬ್ಯಾಗ್. ಅದೇ ಅದ್ರ ಬಗ್ಗೆ ಒಬ್ಬೊಬ್ರು 5-5 ಬ್ಯಾಗ್ ಇಟ್ಕೊಂಡಿರ್ತಾರೆ. ಇಲ್ಲಿ ಬದಲ ಇನ್ನೇನಾಗುತ್ತೆ, ನೀಟ್ ಮಾಡಲ್ಲ, ಏನಿಲ್ಲ, ತಿಂದು ತಟ್ಟೆ ಅಲ್ಲೇ ಇಟ್ಟಿರ್ತಾರೆ. ಎಷ್ಟು ಲಗೇಜ್ ಇಟ್ಕೊಂಡಿದ್ದಾರೆ ಅಂದ್ರೆ ಅದ್ರಲ್ಲಿ 2 ಬಾಕ್ಸ್ ಸ್ಲಿಪ್ಪರ್ಸ್ ಇದಾವೆ ಅವರವು, 5 ಬಾಕ್ಸ್ ಬಟ್ಟೆ ಬ್ಯಾಗ್ಗಳು ಇದಾವೆ. ಸ್ಲಿಪ್ಪರ್ಸ್ ಹೆಂಗಂದ್ರೆ ಜೀನ್ಸಿಗೆ ಶೂ, ಆಮೇಲೆ ಬೇರೆ ಅದರ್ ಕ್ಲಾಸ್ಗೆ ಅದರ್ ಶೂಸ್ ಮ್ಯಾಚಿಂಗ್ ಅವರವೆಲ್ಲ. ಆಮೇಲೆ ನೀಟಾಗಿ ಮಡಿಕಣಲ್ಲ, ಒಬ್ಬೊಬ್ರು 2 ಬಕೆಟ್ ಇಟ್ಕೊಂಡ್ರೆ ಇಲ್ಲಿ ಬರ್ದಲ್ಲ. ವಿದ್ಯಾರ್ಥಿಗಳು ಹೇಗೆ ಅಂತಂದ್ರೆ ಹಾಗೆ ಮೇಡಮ್, ಅವರು ಮ್ಯಾಚಿಂಗ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್?
ಮೇಡಮ್ ಫಸ್ಟ್ ಇಲ್ಲಿ ಇನ್ಫ್ಲೂಯೆನ್ಸರ್ ಇದ್ದಾರೆ ಕೀರ್ತಿ ಗೌಡ ಅಂತ, ಅವರಿಂದನೇ ಎಲ್ಲ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಅವರೇ ನಮ್ಮ ಹಾಸ್ಟೆಲ್ಗೆ 5 ಲಗೇಜ್ ತಗೊಂಡ್ಬಂದಿತ್ತು. ಅವರಿಂದನೇ ಎಲ್ಲರೂ ಇನ್ಸ್ಪೈರ್ ಆಗಿ ಬಟ್ಟೆಗಳು ಇಟ್ಕೊಂಡಿರೋದು. ಸೊ ಇದಕ್ ಮುಖ್ಯ ಕಾರಣ ಅವರು. ನೀವು ಅವರನ್ನ ಮಾತಾಡಿಸ್ಬೇಕು. ಅದೇ ಮೇಡಮ್, ಆ ವಿದ್ಯಾರ್ಥಿನಿ ಎಲ್ಲಿದ್ದಾರೆ ಅಂತ ನಿಮಗೆ ಏನಾದ್ರು ಗೊತ್ತಾ ಮೇಡಮ್? ಆ ವಿದ್ಯಾರ್ಥಿನಿನ ನೀವು ಕರ್ಸಿದ್ರೆ ನಾವು ಅವ್ರ ಹತ್ರ ಕ್ವಶನ್ಸ್ ಕೇಳ್ಬೋದು. ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮ್ಮಿಂದ ಧನ್ಯವಾದಗಳು. ಸರ್ ಕರ್ಸನ ಹುಡ್ಗಿ ಒಂದ್ ಸ್ವಲ್ಪ ನೀವು ಬುದ್ಧಿವಾದ ಹೇಳಿ, ಅಷ್ಟೆಲ್ಲ ಲಗೇಜ್ ಇಟ್ಕೊಂಬಾರದು ಅಂತ ಹೇಳಿ ನೀವು. ಕರ್ಸ್ತೀನಿ. ಕೀರ್ತಿ ಕೀರ್ತಿ ಖಂಡಿತ ಕರ್ಸಿ. ಇಂಥ ವಿದ್ಯಾರ್ಥಿನಿನೇ ನಾವು ತೋರಿಸಿ ಇನ್ಫಾರ್ಮೇಶನ್ ಕೊಟ್ರೆ ಮುಂದಿನ ವಿದ್ಯಾರ್ಥಿನಿಗಳಿಗೆ ಮಾದರಿ ಆಗ್ತಾರೆ ಅಲ್ವಾ ಮೇಡಮ್? ಅಂದ್ರೆ ಇಷ್ಟು ಲಗೇಜ್ ಇಟ್ಕೋಬಾರ್ದು ಹಂಗೆ ಹಿಂಗೆ ಅಂತ. ಥ್ಯಾಂಕ್ ಯು ಮೇಡಮ್, ಇಷ್ಟು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಕ್ಕೆ ಅಂಡ್ ಇಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಕ್ಕೆ. ನಾವು ಈಗ ತಪ್ಪೋದು ಇಲ್ಲೇ ಮಾಡ್ಬಾರ್ದು, ಅದು ತಪ್ಪು ಮೇಡಮ್. ಇವಾಗ ನಾವು ವಿದ್ಯಾರ್ಥಿನಿ ಜೊತೆ ಮಾತಾಡ್ತೀವಿ ಮೇಡಮ್. ಮಾತಾಡಿ. ಅದೆಲ್ಲ ತೆಗಿಬೇಕಾಗ್ತಾನೆ. ಒಂದ್ ನಿಮಿಷ, ಇದು ಪೀಪರ್ಸ್ ಹಿಂಗೆಲ್ಲ ಸ್ಟೂಡೆಂಟ್ಸ್ ಆಡ್ತಾರೆ, ಹೇಳಿ ಸರ್ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೇಕು ನಾನು. ಪ್ರತಿನಿಧಿ ಗಿರಿಯಮ್ಮ ಅವ್ರೆ, ಗಿರಿಯಮ್ಮ ಅವ್ರೆ, ಏನ್ ನಿಮ್ಗೆ ವಿದ್ಯಾರ್ಥಿನಿ ನೋಡಿದ ತಕ್ಷಣ ಭಯ ಆಗ್ತಾ ಇದೆಯಾ ನಿಮ್ಗೆ? ಮೇಡಮ್ ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಾ ಇದೆ ಪ್ರತಿನಿಧಿ ಗಿರಿಯಮ್ಮ. ಆದ್ರೆ ನೀವು ಯಾಕೆ ಒಂದು ಭಯವನ್ನು ಯಾಕೆ ತೋರಿಸ್ತಾ ಇದ್ದೀರಾ ಆ ವಿದ್ಯಾರ್ಥಿನ ಕಂಡ ತಕ್ಷಣ? ಭಯನ ನಾವು ತೋರಿಸ್ತಿಲ್ಲ ಮೇಡಮ್. ಈಗಿನ ಮೇಲ್ವಿಚಾರಕರು ಹೋದ್ರಲ್ಲ ಮೇಡಮ್, ಕೀರ್ತಿ ಅವರು ಬರೋ ಟೈಮಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಹಿಂಗೆ ಏನೋ ಒಂದ್ ಚಿಕ್ಕ ಪುಟ್ಟ ವಿದ್ಯಾರ್ಥಿನಿಂದ ಆ ಮೇಲ್ವಿಚಾರಕರಿಗೆ ಇಷ್ಟೊಂದು ಕಷ್ಟ, ಇಷ್ಟೊಂದು ನಷ್ಟ ಆಗಿರ್ಬೋದು ಅಂತ. ಅವರಿಗೆ ಅಂದ್ರೆ ಎಷ್ಟು ಅವರು ಒಂದು ಕ್ರೂರವಾಗಿ ನಡ್ಕೊಂಡ್ರು ಅನ್ನೋದನ್ನ ನೀವು ನೋಡ್ಬೋದಾಗಿದೆ. ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ರು, ನಾನು ಅವ್ರ ಮೇಲೆ ಹಲ್ಲೆ ಮಾಡಿಲ್ಲ. ಅದನ್ನೇ ವೀಕ್ಷಕರೇ ನಾನು ಹೇಳ್ತಾ ಇರೋದು. ನಾನು ನಿಮಿಷ ಕೇಳಿ, ನಾನೆಂತ ಇನ್ಫ್ಲೂಯೆನ್ಸರ್ ಅಂದ್ರೆ ನಾನು ಯಾರಿಗೂ ಎದ್ರಲ್ಲ ಅಂತದ್ರಲ್ಲಿ ಅವ್ರು ನನ್ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂದ್ರೆ ನಾನು ಇಷ್ಟು ಸೈಲೆಂಟ್ ಆಗಿರೋದೆ ಅವರಿಂದ. ಅವ್ರು ನನಗೆ ನೀವೀಗ ಪ್ರತಿನಿಧಿ ಗಿರಿಯಮ್ಮ ಅವರೇ ಯಾಕೆ ಹಲ್ಲೆ ಸೈಲೆಂಟ್ ಆಗಿದೆ. ಕರ್ಸಿಲ್ಲ ನೀವು ನಿಮ್ಮಿಂದಾನೇ ಅಂತೆ ಇಲ್ಲಿ ಒಂದು ಹಾಸ್ಟೆಲಿನಲ್ಲಿ ಇಲ್ಲಿ ಬಂದು ಉಳ್ಕೊಂಡು ಜೀವನ ಮಾಡೋಕೆ ಅವಕಾಶ ಕೊಟ್ಟಿದ್ದೀರಂತೆ ನೀವೇನು? ನೋಡಿ ನಿಜಾನ ಅದು ನಿಜಾನೇ ಹೇಳ್ತೀನಿ ಕೇಳಿ. ಎಲ್ಲಾ ಪ್ರಾಣಿಗೂ ಎಲ್ಲಾ ಪಕ್ಷಿಗಳಿಗೂ ಅದಕ್ಕೆ ಆದಂತ ಫ್ರೀಡಮ್ ಕೊಡ್ಬೇಕು ನಾವು. ಅದೊಂದು ನೋಡಿದ್ರಲ್ಲ ವೀಕ್ಷಕರೇ, ಫ್ರೀಡಮ್. ಪ್ರತಿನಿಧಿ ಗಿರಿಯಮ್ಮ ಮೇಡಮ್ ಕೇಳಿ ಪ್ರಶ್ನೆಗಳನ್ನ ಕೇಳಿ ವಿದ್ಯಾರ್ಥಿನಿಗೆ. ಅದೇ ಮೇಡಮ್ ಕೇಳ್ತಿದೀವಿ ಮೇಡಮ್. ನಿಮ್ಮಿಂದಾನೆ ಅಂತೆ ಒಂದು ಇಲಿ ಬಂದು ನಿಮ್ ರೂಮ್ ಅಲ್ಲಿ ಉಳ್ಕೊಂಡು ಅದು ಜೀವಿಸೋಕು, ಆಮೇಲೆ ಅದಕ್ಕೆ ಆಹಾರ ಬೇರೆ ಇಡ್ತೀರಂತೆ, ಇವು ನಿಜಾನ ಇದೆಯಲ್ಲ? ನಾವು ನಿಮ್ಮ ಮೇಲ್ವಿಚಾರಕರಿಂದ ಇದನ್ನೆಲ್ಲ ಇನ್ಫಾರ್ಮೇಶನ್ ತಗೊಂಡ್ವಿ. ಅದೆಲ್ಲ ನಿಜಾನಾ ಏನು? ಅದೇ ಆಮೇಲೆ ರೂಮ್ನೆಲ್ಲ ಸಖತ್ ಗಲೀಜ್ ಮಾಡಿಟ್ಟು ಹೋಗ್ತಿರಂತೆ, ಆಮೇಲೆ ಲಗೇಜ್ ತುಂಬಾ ಇಡ್ತಿರಂತೆ, ಇವೆಲ್ಲ ನಿಜಾನ ಏನು? ಅದ್ರಲ್ಲಿ 70% ನಿಜ ಆದ್ರೆ ಅದರ್ 30% ಇಸ್ ಫೇಕ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನೊಂದ್ ಇನ್ಫ್ಲೂಯೆನ್ಸರ್ ಆಗಿ ನನ್ ಬಟ್ಟೆ ಹಿಡ್ಕೊಳ್ಲೇಬೇಕು. ಜನ ನಾನು ಏನ್ ಹಾಕ್ತೀನಿ ಅಂತ ಮಾತಾಡೋ ಟೈಮಲ್ಲಿ ಮೈಕ್ ಕಿತ್ಕೋಬಾರ್ದು. ಸೋಷಿಯಲ್ ಮೀಡಿಯಾ ನನ್ ಕಡೆ ಐತೆ, ನಾನ್ ರೋಲ್ ಮಾಡ್ತೀನಿ. ಬ್ರೇಕಿಂಗ್ ನ್ಯೂಸ್ ನೋಡಿ ವೀಕ್ಷಕರೇ, ವಿದ್ಯಾರ್ಥಿ ನಮ್ಮ ಒಂದು ಪ್ರತಿನಿಧಿ ಮೇಲೆ ಯಾವ ತರ ಮಾತಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ನಮ್ ಕಡೆ ಇದೆ ಮೇಡಮ್. ಸೋಷಿಯಲ್ ಮೀಡಿಯಾ ಬಿಡಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತೆಲ್ಲ ಹೇಳಿದ್ರು. ನೋಡಿದ್ರಲ್ಲ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ. ಅವ್ರು ಮಾತಾಡೋ ಮಾತುಗಳು ನಮಗೆ ಉದ್ದೇಶಕ ಪೂರ್ವಕವಾಗಿ ಇರುತ್ತೆ. ಅದು ನಮ್ಮನ್ನ ಆ ರೀತಿ ಹಲ್ಲೆ ಮಾಡೋ ತರ ಮಾಡುತ್ತೆ ಮೇಡಮ್. ನೀವು ನೋಡಿದ್ರಲ್ಲ, ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆದ್ರೇನು ಬೇರೆ ವಿದ್ಯಾರ್ಥಿಗಳಾದ್ರೇನು. ನಾನ್ ಇನ್ಫ್ಲೂಯೆನ್ಸರ್ ಆಗಿ ನಾನು ಇಟ್ಕೊಂಡಿದ್ದೇನೆ, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ಎಲ್ಲಾ ಪಕ್ಷಿಗೂ ಪ್ರಾಣಿಗೂ ಅದಕ್ಕೆ ಫ್ರೀಡಮ್ ಬೇಕು ಅಂತ ಬಿಟ್ಟು ನಾನು ಇಡಕ್ ಬಿಟ್ಟಿದೀನಿ. ಇವತ್ತು ಈ ರೀತಿ ಕ್ಯಾಮ್ರಾಮನ್ ತೋರ್ಸಿ ಸ್ವಲ್ಪ ಈ ರೀತಿ ಆಗಕ್ಕೆ ಯಾರು ಕಾರಣ ಅಂತ ಅಂದ್ರೆ, ನನ್ ಬೆಡ್ ಇಂದ ಇವ್ರು ಎಲ್ಲಾರು ಸಫರ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನನ್ನ ಹತ್ರ ಇದ್ದಿದ್ದು ಇಲ್ಲಿ ನಾವು ಓಡಿಸ್ಬೇಕು ಅಂತ ನಾನು ಹೊರಗಡೆ ತೆಗಿಸ್ದೆ. ಆದ ಕಾರಣ ಹಿಂಗಾಯ್ತು ಹಂಗಂತ ಅಂದ್ಬಿಟ್ಟು ನನ್ ಮೇಲೆ ಪ್ಲೇ ಮಾಡೋದು ನಾನು ಒಪ್ಕೊಂತೀನಿ. ನೀವು ಇನ್ಫ್ಲೂಯೆನ್ಸರ್, ನಿಮಗೆ ಬಟ್ಟೆ ಬೇಕು ಜಾಸ್ತಿ, ಅದು ಇದು ಓಕೆ ಮೇಡಮ್. ಆದ್ರೆ ಹಾಗಂತ ಮೇಲ್ವಿಚಾರಕರು ಕೊಟ್ಟಿರೋದು ನಿಮ್ಗೆ ಹಾಸ್ಟ್ಲು. ಆದ್ರೆ ಪ್ರಾಣಿ ಪಕ್ಷಿ ಹಿಡ್ಕೊಂಡು ನೀವು ಸಾಕಳಿ ಅಂತ ಹೇಳಿಲ್ಲ ಮೇಡಮ್. ನಿಮ್ಗೆ ಆಗ್ತಿದೆ ಅನ್ಕೊಂತ. ನನ್ನ ಹತ್ರ ಇರೋದ್ ಬರೀ 3 ಬ್ಯಾಗ್. ಅವ್ರೇನ್ ಹೇಳ್ತಾರೆ ಜಾಸ್ತಿ ಇಟ್ಟಿದೀನಿ, ಎಲ್ಲಾ ಕಮ್ಮಿ ಮಾಡಿದೀನಿ ನಾನು. ಹಾಗೆ ಹಾಸ್ಟೆಲ್ ನಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕಾದ್ರೆ ಯಾರು ಹೊರಗಡೆಯಿಂದ ಇಲ್ಲಿ ಒಳಗಡೆ ಬರೋ ತನಕ ಬಿಟ್ಕೊಂಬಾರ್ದಿತ್ತು. ಅವ್ರು ಒಳಗಡೆ ಬರದದು
ಬರೋ ತನಕ ಇರೋದು ಅವ್ರದ್ದು, ಬಂದ್ಮೇಲೆ ನೋಡ್ಕೊಳ್ಳೋದು ನಮ್ದು. ಬಂದ್ಮೇಲೆ ನಾವ್ ಚೆನ್ನಾಗ್ ನೋಡ್ಕೊಂಡಿದೀವಿ, ಕಳಿಸ್ತಾ ಇದ್ದ. ಸೊಲ್ಯೂಷನ್ ಏನ್ ಹೇಳಿ? ಸೊಲ್ಯೂಷನ್ ವೆರಿ ಸಿಂಪಲ್ ಮ್ಯಾಮ್. ಇಲ್ಲಿ ಪಾಷಾಣ ಪ್ರತಿನಿಧಿ ಗಿರಿಯಮ್ಮ ಮೇಡಮ್ ಕೇಳಿಸ್ತೀನಿ. ಸೊಲ್ಯೂಷನ್ ಅನ್ನ ನೀವು ವಿದ್ಯಾರ್ಥಿನಿ ಹತ್ರ ಕೇಳಂಗಿಲ್ಲ ಗಿರಿಯಮ್ಮ. ಸೊಲ್ಯೂಷನ್ ಇದೆ ಮೇಡಮ್ ಅವ್ರು ಏನೋ ಸೊಲ್ಯೂಷನ್ ಹೇಳ್ತೀನಿ ಅಂತ. ಇದು ಅಭಿಪ್ರಾಯವನ್ನ ನೀವು ಕೇಳ್ಬೋದು, ಸೊಲ್ಯೂಷನ್ ಅನ್ನ ನೀವು ಅಪ್ಲೈ ಮಾಡಕ್ ಆಗಲ್ಲ ಗಿರಿಯಮ್ಮ. ಸಾರಿ ಅಭಿಪ್ರಾಯನೇ ಕೇಳ್ತೀನಿ ಮೇಡಮ್. ಮೇಡಮ್ ಸೊಲ್ಯೂಷನ್ ಕೇಳ್ತೀರಾ? ಅಭಿಪ್ರಾಯ ನನ್ನ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಹೇಳ್ತೀನಿ ಕೇಳಿ ಒಂದ್ ನಿಮಿಷ. ಏನು ಪ್ರತಿನಿಧಿ ನನ್ನ ಫ್ರೆಂಡ್ ಊರಿಂದ ಬಂದಿದ್ದಾಳೆ, ಇಷ್ಟೆಲ್ಲ ಚಕ್ಲಿ ತಂದಿದ್ದಾಳೆ. ಅದಕ್ಕೆ ಅದು ತಿನ್ನೋಕ್ ಕೇಳಿ, ನೀವು ಅದ್ರ ಮಧ್ಯದಲ್ಲಿ ಮಾತಾಡೋ ಅವಶ್ಯಕತೆ ನಿಮ್ ಅಭಿಪ್ರಾಯ ಹೇಳಿ, ನಾನು ಆಮೇಲೆ ಮಾತಾಡಿ. ಈ ಇಲಿಗೆ ಇದಕ್ಕೆ ಇಲಿ ಪಾಷಾಣ ಅಲ್ಲಿ ಇಟ್ಬಿಟ್ರೆ, ಝೂಮ್ ಹಾಕೊಳ್ಳಿ, ಇಲಿ ಪಾಷಾಣ ಹಾಕಿಟ್ರೆ ಅದೇ ತಿನ್ನುತ್ತೆ, ಅದೇ ಹೋಗುತ್ತೆ. ಎಲ್ಗೋಗುತ್ತೆ ಅಂತ ಹೇಳ್ಬೋದಾ ನಿಮ್ಗೆ? ಏನಾದ್ರು ಎನಿ ಐಡಿಯಾ ಇದೆಯಾ? ಮೇ ಬಿ ಸ್ವರ್ಗ ನರ್ಕ ಅಂತ ದೊಡ್ಡೋರು ಹೇಳಿದಾರೆ. ಮೇ ಬಿ ಅದ್ರಲ್ಲಿ ಎರಡರಲ್ಲಿ ಹೋಗ್ಬಹುದು. ನೋಡಿದ್ರೆ ವೀಕ್ಷಕರೇ, ಎಲ್ಲಾ ಪಕ್ಷಿ ಪ್ರಾಣಿಗಳಿಗೂ ಏನಿದೆ, ಫ್ರೀಡಮ್ ಇದೆ, ಅದ್ರದ್ದೇ ಆದ ಫ್ರೀಡಮ್ ಇದೆ. ಅದೇ ಇವಾಗ ಏನ್ ಮಾಡ್ತಾರೆ, ಇಲ್ಲಿ ಭಾಷಣ ಹಾಕಿ ಸಾಯಿಸುವಂತ ವಿಚಾರ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ಹಾಕಿದ ಭಾಷಣ ಇಲ್ವಾ? ವೀಕ್ಷಕರೇ, ನಮ್ಮ ಪ್ರತಿನಿಧಿ ಗಿರಿ ಅವರು ವಿದ್ಯಾರ್ಥಿನಿ ಹತ್ರ ಮಾತಾಡಿದ್ನ ನೀವೆಲ್ಲರೂ ಕೇಳಿಸ್ಕೊಂಡ್ರಿ. ಅವರು ಒಂದು ಯಾವ ರೀತಿ ಅಭಿಪ್ರಾಯವನ್ನ ಹಂಚ್ಕೊಂಡ್ರು ಅನ್ನೋದನ್ನ ನೀವು ಕೇಳಿಸ್ಕೊಂಡ್ರಿ. ಅಂಡ್ ಅದ್ರಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೇಕಾಗಿದೆ. ಅವರು ಮೊದಲು ಏನ್ ಹೇಳಿದ್ರು, ಎಲ್ಲಾ ಪಕ್ಷಿ ಪ್ರಾಣಿಗಳಿಗೂ ಅದರದ್ದೇ ಆದ ಫ್ರೀಡಮ್ ಇದೆ ಅಂತ ಹೇಳಿದ್ರು. ಆದ್ರೆ ಕೊನೆಯದಾಗಿ ಏನ್ ಹೇಳಿದ್ರು, ಆ ಚಕ್ಲಿಗೆ ಪಾಷಾಣ ಹಾಕಿ ಇಲ್ಲಿನ ಸಾಯಿಸ್ಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡ್ರು. ನೋಡಿದ್ರ, ಅದು ಅವರ ಕ್ರೂರತನನ ತೋರಿಸುತ್ತೆ. ಟೈಮ್ ಆಯ್ತು ವೀಕ್ಷಕರೇ, ಮತ್ತೆ ಇಂಥದ್ದೇ ವಿಚಾರಗಳನ್ನ ನಿಮ್ಮ ಹತ್ರ ತಗೋ ಬರ್ತೀವಿ. ಸೊ ನೋಡ್ತಾ ಇರಿ GK ಚಾನಲ್. ಕ್ಯಾಮ್ರಾಮನ್ ಕೀರ್ತಿ ಜೊತೆ ರಿಪೋರ್ಟರ್ ಗಿರಿ. ಗೈಸ್, ಇದೇ ಅವಸ್ಥೆ ಮಾಡಿರೋದು ಇಲ್ಲಿ. ಎಷ್ಟೊಂದು ಶಬ್ದ ಇಲ್ಲ, ಕಚ್ಚಿತ್ತಲ್ಲ ರಾಶಿ ಇದೊಂದು, ಅಂಡ್ ಇನ್ನೊಂದು, ಅಂಡ್ ಇದೊಂದು. ಎಷ್ಟು ನೀಟಾಗಿ ಕಚ್ಚಿದೆ ನೋಡಿ. ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಬಿಟ್ಟು, ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಟ್ ವಾಸ್ ನಾಟ್ ಪ್ಲಾನ್, ಲಿಟ್ರಲಿ ಇದು ಪ್ಲಾನ್ ಆಗಿರ್ಲಿಲ್ಲ, ಆಲ್ ಆಫ್ ಸಡನ್ ಮಾಡಿದ್ದು. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಬಿಟ್ಟು, ಸೊ ಎಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರು ಹೇಳಕ್ಕೆ ಹಾಸ್ಟೆಲ್ ಗರ್ಲ್ಸ್ ಇದೇ ತರ ಕ್ವಾಟ್ಲೆಗಾಗಿ ವೀಕ್ಷಿಸಿ ಕೀರ್ತಿ ಯೂಟ್ಯೂಬ್ ಚಾನಲ್. ಬಾಯ್. ಕೀರ್ತಿ ಗೌಡ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೀರ್ತಿಗೌಡ. ಇದೇ ತರ ಕ್ವಾಟ್ಲೆಗಾಗಿ ವೀಕ್ಷಿಸಿ ಕೀರ್ತಿಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.